ಪಂಜಾಬಲ್ಲಿ ನಮ್ಮ RX ಗಳನ್ನ ಟ್ರ್ಯಾಕ್ಟರ್ ವರ್ಕ್‌ಶಾಪಲ್ಲಿ ರೆಡಿ ಮಾಡಿಸಿದ್ವಿ ಗುರು. ಈ ಟ್ರಿಪ್ಪಲ್ಲಿ ಎಷ್ಟು ಅಡ್ವೆಂಚರಸ್ ಆಗೋಯ್ತು ಅಂದರೆ ಸಿಕ್ಕಾಪಟ್ಟೆ ಗುರು. ಇವತ್ತು ಬೆಳಗ್ಗೆಯಿಂದ ಸುಮಾರಾಗೋಯ್ತು. ಗಾಡಿ ಏನೋ ಸ್ವಲ್ಪ ಸೌಂಡ್ ಬರ್ತಿತ್ತು, ಸ್ವಲ್ಪ ಡ್ರೈ ಅನಿಸ್ತಿತ್ತು, ರಫ್ ಸೌಂಡ್ ಬರ್ತಿತ್ತಲ್ಲ ಅಂತ ತೆಗೆಸ್ ನೋಡಿದ್ರೆ ಗೇರ್ ಬಾಕ್ಸ್ದು ಏನು ಆಯಿಲ್ ಇತ್ತು ಅದನ್ನು ಚೆಕ್ ಮಾಡಿ ನೋಡಿದೆ ಗುರು. ಫುಲ್ಲು ಬೆಣ್ಣೆ ಬಂದಂಗೆ ಬರ್ತಿತ್ತು. ಮೀನ್ಸ್ ನೀರು ಹೋಗಿ ಒಳಗಡೆ ಆಯಿಲ್ ಎಲ್ಲ ಗಟ್ಟಿ ಆಗ್ಬಿಟ್ಟಿತ್ತು. ಗೇರ್ ಬಾಕ್ಸ್ ಒಳಗೆ ಏನಕ್ಕಪ್ಪ ನೀರೋಯ್ತು ಅಂತ ಅಂದರೆ ಪಂಜಾಬಲ್ಲಿ ಹೆವಿ ರೈನ್ಫಾಲ್ ಆಗ್ತಾ ಇದೆ ಗುರು. ಆದ್ರಿಂದ ಎಂಜಿನ್ನ ಗೇರ್ ಬಾಕ್ಸ್ ಒಳಗೆ ನೀರು ಹೋಗಿ ಆಯಿಲ್ ಎಲ್ಲ ಫುಲ್ ಗಟ್ಟಿ ಆಗ್ಬಿಡ್ತು ಗುರು. ಈ ಟೈಮಲ್ಲಿ ಕ್ಲೀನಾಗಿ ನೋಡಿಕೊಂಡು ಆಯಿಲ್ನ ತೆಗೆದು ಹೊಸ ಆಯಿಲ್ ಹಾಕ್ಲಿಲ್ಲ ಅಂದರೆ ಟೂ ಸ್ಟ್ರೋಕ್ಗಳು ಬಹಳ ಪ್ರಾಬ್ಲಮ್ ಕೊಟ್ಬಿಡುತ್ತೆ. ಸೊ ಪಂಜಾಬ್ನ ಲೋಕಲ್ ಜನನು ಕೂಡ ಅಷ್ಟೇ ಗುರು, ನಮಗೆ ಕ್ಲೀನಾಗಿ ಹೆಲ್ಪ್ ಮಾಡಿದ್ರು. ಇದು ಬಂದ್ಬಿಟ್ಟು ಟ್ರ್ಯಾಕ್ಟರ್ ಶೋರೂಮ್, ಟ್ರ್ಯಾಕ್ಟರ್ ರಿಪೇರಿ ಮಾಡುವಂತ ಜಾಗ. ಬಟ್ ರಿಕ್ವೆಸ್ಟ್ ಮಾಡಿದ್ಕೆ ನಮಗೆ ಇವರು ಬಂದ್ಬಿಟ್ಟು ಕ್ಲೀನಾಗಿ ಆಯಿಲ್ನ ತೆಗೆದು ಆಯಿಲ್ನ ಚೇಂಜ್ ಮಾಡ್ಕೊಡ್ತಾ ಇದ್ದಾರೆ. ಇಂಥವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಗುರು. ನೋಡ್ತಿರೋ ಹಾಗೆ ಫುಲ್ ಆಯಿಲ್ ಒಳಗೆ ನೀರೆಲ್ಲ ಮಿಕ್ಸ್ ಆಗ್ಬಿಟ್ಟೈತೆ ನೋಡಿ, ಕ್ಲೀನ್ ಆಗಿ ಕಾಣ್ತಾ ಇದೆ ಅಲ್ವಾ. ನೀರ್ ಮಿಕ್ಸ್ ಆಗ್ಬಿಟ್ಟಿದೆ ಗುರು. ಕರೆಕ್ಟ್ ಟೈಮಲ್ಲಿ ಆಯಿಲ್ನ ತೆಗೆದು ಸರ್ವಿಸ್ ಮಾಡ್ತಾ ಇದೀವಿ. ಟೂ ಸ್ಟ್ರೋಕ್ ಗಾಡಿಗಳು ತಂದರೆ ಇವೆಲ್ಲನೂ ಗಮನ ಹರಿಸ್ಬೇಕು. ಸುಮ್ಮನೆ ಪೆಟ್ರೋಲ್ ಹಾಕ್ಸ್ತಾ ಆಯಿಲ್ ಹಾಕ್ಸ್ತಾ ಹೋದ ಅಂತಲ್ಲ, ಗಾಡಿಗಳನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು ಕ್ಲೀನಾಗಿ. ಏನೇನು ಆಗ್ತಿದೆ, ಬ್ರೇಕು ಅದು ಇದು, ಇಂಜಿನಲ್ಲಿ ನಾಯ್ಸು ಏನಾರು ಬರುತ್ತೆ ಅಂತ ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಆಯಿಲ್ನೆಲ್ಲ ಕ್ಲೀನಾಗಿ ತೆಗೆದಾದ್ಮೇಲೆ ಅದರೊಳಗೆ ಕ್ಲೀನಾಗಿ ಡೀಸೆಲ್ ಹಾಕಿ ಗಾಡಿನ ಸ್ಟಾರ್ಟ್ ಮಾಡಿ ರನ್ ಮಾಡಿ ಎಲ್ಲ ಆದ್ಮೇಲೆ ಹೊಸ ಆಯಿಲ್ ಹಾಕಿ ಟಾಪ್ ಅಪ್ ಮಾಡಿ ಗಾಡಿನ ಕಂಡೀಷನ್ ಆಗಿ ರೆಡಿ ಮಾಡ್ಕೊಂಡ್ವಿ. ಇದೇ ಒಂದು ಗ್ಯಾರೇಜ್ ಅಲ್ಲಿ ನಮ್ಮ ಗಾಡಿನ ರೆಡಿ ಮಾಡಿಸ್ತಾ ಇರೋದು ನೋಡಿ. ಇದು ಬಂದ್ಬಿಟ್ಟು ಪಂಜಾಬಲ್ಲಿ ಇರೋದು. ಇವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್.